ಕೋಲಾರ ಆರ್ಟಿಒ ವೇಣುಗೋಪಾಲ ರೆಡ್ಡಿ ರವರಿಂದ ವಿಶೇಷ ಕಾರ್ಯಾಚರಣೆ, ಖಾಸಗಿ ಬಸ್ಗಳ ತಪಾಸಣೆ. ಕೋಲಾರ ಜಿಲ್ಲೆಯಲ್ಲಿ ಸಂಚರಿಸುವ ಖಾಸಗಿ ಬಸ್ಗಳ ಬಗ್ಗೆ ಸಾರಿಗೆ ಆಯುಕ್ತರ ಕಚೇರಿಗೆ ಬಂದ ದೂರುಗಳ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎಂ ವೇಣುಗೋಪಾಲ್ ರೆಡ್ಡಿ ನೇತೃತ್ವದಲ್ಲಿ ವಿಶೇಷ ತಂಡ ನಗರದ ಕೊಂಡರಾಜನಹಳ್ಳಿ ಬಳಿ ವಿಶೇಷ ಕಾರ್ಯಾಚರಣೆ ನಡೆಸಿ ಖಾಸಗಿ ಬಸ್ಗಳ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು. ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಮಾತನಾಡಿದ ಆರ್ಟಿಒ ವೇಣುಗೋಪಾಲ್ ರೆಡ್ಡಿ ರವರು ಸಾರಿಗೆ ಆಯುಕ್ತರ ಕಚೇರಿಗೆ ಖಾಸಗಿ ಬಸ್ಗಳ ಬಗ್ಗೆ ಬಂದ ದೂರಿನ ಹಿನ್ನೆಲೆಯಲ್ಲಿ ಆಯುಕ್ತರ ಕಚೇರಿ ನೇಮಿಸಿರುವ ವಿಶೇಷ ತಂಡ ತಪಾಸಣೆ ಕೈಗೊಂಡಿದ್ದು, ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿರುವುದಲ್ಲದೆ ಸಮರ್ಪಕ ದಾಖಲೆಗಳು ಇಲ್ಲದ ಖಾಸಗಿ ಬಸ್ಗಳಿಗೆ ದಂಡ ಹಾಗೂ ನೋಟಿಸ್ ನೀಡುತ್ತಿರುವುದಾಗಿ ತಿಳಿಸಿದರು. ಮುಂದಿನ 15 ದಿನಗಳಲ್ಲಿ ಶಾಲಾ ಕಾಲೇಜುಗಳ ಬಸ್ ಮತ್ತು ಆಟೋಗಳ ದಾಖಲೆಗಳನ್ನು ನವೀಕರಿಸಲು ಅವಕಾಶ ನೀಡಿದ್ದು, 15 ದಿನಗಳ ನಂತರ ಪರಿಶೀಲನೆ ನಡೆಸಿ ಕಾನೂನು ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿ ಶಾಲಾ ಕಾಲೇಜುಗಳ ಬಸ್ಗಳು ತೆರಿಗೆ ಕಟ್ಟಿರಬೇಕು. ಡ್ರೈವರ್ಗಳು ತಮ್ಮ ಡ್ರೈವಿಂಗ್ ಲೈಸೆನ್ಸ್ ನವೀಕರಿಸಬೇಕು. ಮಕ್ಕಳ ಹಿತದೃಷ್ಟಿಯಿಂದ ಕ್ಯಾಬಿನ್ ಕ್ಯಾಮೆರಾ, GPS ಸ್ಪೀಡ್ ಗವರ್ನರ್, ಬೆಂಕಿ ನಂದಿಸುವ ಉಪಕರಣ ಅಳವಡಿಸಿರಬೇಕು ಹಾಗೂ ಪ್ರಥಮ ಚಿಕಿತ್ಸೆಗೆ ಅವಶ್ಯ ಇರುವ ಔಷಧಿಗಳಿರುವ ಪೆಟ್ಟಿಗೆ ಹೊಂದಿರಬೇಕು. ಆಟೋಗಳು ಅನುಮತಿ ಇರುವಷ್ಟು ಮಕ್ಕಳನ್ನು ಮಾತ್ರ ಕರೆದುಕೊಂಡು ಹೋಗಲು ಅವಕಾಶ ಇದ್ದು, ಹೆಚ್ಚಿನ ಮಕ್ಕಳನ್ನು ಆಟೋಗಳಲ್ಲಿ ತುಂಬಿಕೊಂಡು ಹೋದರೆ ಕಾನೂನು ರೀತಿ ಕ್ರಮ ಕೈಗೊಂಡು ದಂಡ ವಿಧಿಸುವುದಲ್ಲದೆ ಆಟೋ ಲೈಸೆನ್ಸ್ ರದ್ದುಪಡಿಸಲಾಗುವುದೆಂದು ತಿಳಿಸಿದರು. ವಿಶೇಷ ಕಾರ್ಯಾಚರಣೆಯಲ್ಲಿ ಸಾರಿಗೆ ಅಧಿಕಾರಿಗಳಾದ ಎಂ ಮುನಿಕೃಷ್ಣ, BN ಅರುಣ ಹಾಗೂ ಸಿಬ್ಬಂದಿ ಭಾಗವಹಿಸಿದ್ರು. ಕ್ಯಾರೇಜ್ಗಳು, EIT ಸ್ಕೂಲ್ ಬಸ್ಗಳು ಮತ್ತು ಆಟೋ ರಿಕ್ಷಾಗಳು ಇದ್ರ ಮೇಲೆ ಸುಮಾರು ಕಂಪ್ಲೇಂಟ್ಸ್ ಇದ್ದು, ಹಾಗಾಗಿ ಆ ಕಂಪ್ಲೇಂಟ್ಸ್ ಇರೋದ್ರಿಂದ ನಮಗೆ ಈ ವಿಷಯದಲ್ಲಿ ತಪಾಸಣೆ ನಡೆಸ್ತಾ ಇದ್ದೀವಿ. ಹಾಗಾಗಿ ಯಾವ ವಾಹನಗಳಿಗೆ ದಾಖಲೆಗಳು ಪರಿಶೀಲನೆ ಮಾಡಿ ಯಾವುದು ವಾಹನ ದಾಖಲೆ ಇದ್ದ ವಾಹನಗಳಿಗೆ ನಾವು ಇದೇ ದಾಖಲೆ ಕೇಸನ್ನು ಬುಕ್ ಮಾಡ್ತಾ ಇದ್ದೀವಿ. ನಾನು ಕಾಲ್ಚಾರದಲ್ಲಿ ಅದು ಅಟ್ಲೀಸ್ಟ್ ಒಂದು ತಿಂಗಳು ಸರಿ ಮಾಡಿದ್ರೆ ಒಳ್ಳೆಯದು ಇದು ಯಾವಾಗೋ ಸರಿ ಮಾಡಿದ್ರೆ ಇದು ನಮಗೆ ಕಂಪ್ಲೇಂಟ್ಸ್ ಬಂದಿರೋದ್ರಿಂದ ನಮ್ಮ ಹೆಡ್ ಆಫೀಸಿಂದಾನೇ ನಮಗೆ ಇದು ಸ್ಕ್ವಾಡ್ ಅಂತ ಮಾಡಿ ಈಗ ಸ್ಕ್ವಾಡ್ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದು ವಿಶೇಷ ತಪಾಸಣೆ ನಡೀತಾ ಇದೆ. ರೆಗ್ಯುಲರಾಗಿ ನಮಗೆ ದಿವಸ ನಡೀತಾನೆ ಇದೆ. ಶಾಲಾ ಮಕ್ಕಳು ತುಂಬಿಕೊಂಡು ಆಟೋಗಳಂತೂ ತುಂಬಿಕೊಂಡು ಉಪಯುಕ್ತ ಆಗ್ತದೆ. ಟ್ರಾಫಿಕ್ ಕೇಸಲ್ಲಿ ಹಾಕಿದ್ದಾರೆ. ಯಾಕೆ ಅಂಥ ಗಾಡಿಗಳು ಯಾಕೆ ಸೀಸ್ ಮಾಡ್ತಾರೆ ಅದು ಸಹ ಈಗ ಚೆಕ್ ಮಾಡ್ತಾ ಇದ್ದೀವಿ. ನಾವು ಆಲ್ರೆಡಿ ನಾವು ಇಂಟಿಮೇಷನ್ ಕೊಟ್ಟಿದ್ದೀವಿ. ಇನ್ನು ಶಾಲಾ ವಾಹನಗಳನ್ನ ಸಿಟ್ಟಿಂಗ್ ಕೆಪಾಸಿಟಿ ಇದೆ ಅಷ್ಟು ಮಾತ್ರ ಹಾಕ್ಕೊಂಡು ಹೋಗ್ಬೇಕಂತೇಳಿ ನಾವು ಆಲ್ರೆಡಿ ತಿಳಿಸಿದ್ದೀವಿ. ಹೆಚ್ಚುವರಿ ಹಾಕ್ಕೊಂಡು ಹೋದಾಗ ನಾವು ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಮತ್ತು ಶಾಲಾ ವಾಹನಗಳು ತುಂಬ ಹಳೆಗೂ ಇದೆ ಸರ್. ಹೌದು ಸರ್, ಅದಕ್ಕೆ 15 ವರ್ಷ ಆದ ನಂತರ ಅದನ್ನ ಸ್ಕ್ರ್ಯಾಪ್ ಮಾಡಬೇಕಂತ ಇದೆ ಕಾನೂನಲ್ಲಿ. ಅದು ಕೂಡ ನಾವು ತಪಾಸಣೆ ಮಾಡಿ ಅಂಥ ಗಾಡಿಗಳಿದ್ದಲ್ಲಿ ನಾವು ಅದನ್ನು ಸೀಸ್ ಮಾಡ್ತಾ ಇದ್ದೀವಿ. ಆಟೋ ರಿಕ್ಷಾಗಳು ಮತ್ತು EIB ಬಸ್ಗಳಿಗೆ ವಾಹನ ದಾಖಲೆಗಳು ಚಾಲ್ತಿಯಲ್ಲಿಲ್ಲ ಅಂತೇಳಿ ನಮಗೆ ಈಗ ದೂರುಗಳು ಬಂದಿದೆ. ಹಾಗಾಗಿ ನಾವು ಎಲ್ಲ ಶಾಲಾ ವಾಹನಗಳು ಮತ್ತು ಆಟೋ ರಿಕ್ಷಾ ವಾಹನಗಳಿಗೆ 15 ದಿವಸ ಕಾಲಾವಕಾಶ ಕೊಡ್ತಾ ಇದ್ದೀವಿ. ಅದರೊಳಗೆ ತಮ್ಮ ದಾಖಲೆಗಳನ್ನು ಚಾಲ್ತಿಯಲ್ಲಿ ಇಟ್ಕೊಬೇಕಾಗಿ ನಾವು ಎಲ್ಲರ ಇದು ವಾಹನ ಚಾಲಕರಿಗೆ ಹಾಗೂ ವಾಹನ ಮಾಲಕರಿಗೆ ವಿನಂತಿ ಮಾಡ್ಕೊತಾ ಇದ್ದೀವಿ ಸರ್. 15 ದಿವಸ ನಾವು ವಿಶೇಷ ತಪಾಸಣೆ ನಡೆಸ್ತೀವಿ. ಆಗ ಯಾವುದಾದ್ರೂ ದಾಖಲೆಗಳು ಉಳಿದೋಗಿರೋ ಅವಿಧಿ ಇಲ್ಲ ಅಂತ ನಾವು ಕಾನೂನು ರೀತಿಯಲ್ಲಿ ಕ್ರಮ ತಗೋತೀವಿ ಸರ್.